ಬಿಲ್ 30,000 ಆಗಿದೆ. ಇದೊಂದು ಮೈಕಿಗೆ 30,000 ಅನ್ಬಾಕ್ಸ್ ಮಾಡಿಬಿಡೋಣ. ಆಲ್ರೆಡಿ ನಾನು ನೋಡಿದ್ದೀನಿ. ನಾನು ಕಷ್ಟಪಟ್ಟು ಮಾಡೋ ವಿಡಿಯೋದಲ್ಲಿ ವಾಯ್ಸ್ ಕರೆಕ್ಟ್ ಆಗಿರ್ಲಿ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಎಸ್, ನಾನಿವತ್ತು ಈ ವಿಡಿಯೋ ಮಾಡಕ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಎಸ್, ಟ್ರಿಪ್ ಹೋಗ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ಅದೊಂಥರ ನನಗೆ ನೋಡದೇ ಇರೋ ಪ್ಲೇಸಸ್ ಇರುತ್ತಲ್ಲ, ಅಂದರೆ ಚಿಕ್ಕ ಪುಟ್ಟ ಪ್ಲೇಸ್ ಅಂದರೆ ಓಕೆ, ಬಟ್ ನೋಡದೇ ಇರೋ ಪ್ಲೇಸ್ಗೆ ಹೋಗ್ಬೇಕಂದ್ರೆ ವೆರೈಟಿ ಏನಾದ್ರು ತಗೋಬೇಕು, ಏನಾದ್ರು ಪರ್ಚೇಸ್ ಮಾಡಬೇಕು, ಇಲ್ಲದೆ ಇರೋದನ್ನ ತಗೋಬೇಕಂತ. ಆ್ಯಂಡ್ ಏನಪ್ಪ ಅಂತ ಅಂದರೆ ಎಸ್, ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೆ. ಅಂದರೆ ಕೆಲವೊಂದು ವಿಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ವಿಡಿಯೋಸ್ಗಳಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾ ಇರ್ತಿತ್ತು, ವಾಯ್ಸ್ ಬೇರೆಯವ್ರದ್ದು, ಆ್ಯಂಡ್ ಬಸ್ ಓಡಾಡ್ತಿರೋದು, ಕ್ಯಾಬ್ಸ್, ಅದು ಇದು ತುಂಬ ವಾಯ್ಸ್, ನನ್ನ ವಾಯ್ಸ್ಗಿಂತ ಬೇರೆ ವಾಯ್ಸೇ ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ಐ ಡಿಸೈಡೆಡ್ ಒಂದು ಮೈಕ್ ತಗೊಳ್ಳೋಣ ಚೆನ್ನಾಗಿರೋದು ಅಂತ. ಸೊ ಫೈನಲಿ ನಾನು ತಗೊಂಡಿದ್ದೀನಿ, ನಂಗೆ ರಿಸೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಗೊತ್ತಾ. ಆ್ಯಂಡ್ ಇದು ಎಷ್ಟು, ಏನು, ಏನಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದು ನಾನು ಹೇಳ್ತೀನಿ. ಸೊ ಅನ್ಬಾಕ್ಸ್ ಮಾಡಿಬಿಡೋಣ. ಆಲ್ರೆಡಿ ನಾನು ನೋಡಿದ್ದೀನಿ, ಬಟ್ ನಿಮಗೆ ತೋರ್ಸಕ್ಕೆ. ಎಸ್, ಸ್ಟಾರ್ಟಿಂಗ್ ಒಂದು ಪೌಚ್ ಇದೆ. ಈ ಪೌಚ್ ಬಂದ್ಬಿಟ್ಟು ನೀವು ಮೈಕ್ನ ಮತ್ತೆ ರಿಸೀವರ್ ಇರುತ್ತಲ್ಲ ಅದನ್ನ ಕ್ಯಾರಿ ಮಾಡೋಕ್ಕೆ ಇದ್ರಲ್ಲಿ ಹಾಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು, ಏನು ಡ್ಯಾಮೇಜ್ ಆಗಲ್ಲ. ಆ್ಯಂಡ್ ಫಸ್ಟೇ ಹೇಳ್ತೀನಿ, ಬಿಲ್ ಟೋಟಲ್ 30,000 ಬಿಲ್. 30,000 ಆಗಿದೆ. ಇದೊಂದು ಮೈಕಿಗೆ 30,000 ಕೊಟ್ಟು ತಗೊಂಡಿದ್ದೀನಿ. ಸಿಂಗಲ್ದು ಒಂದು ತಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನನಗೆ ಹೀಗೆ ಯಾರೋ ಸಜೆಸ್ಟ್ ಮಾಡಿದ್ದು, ಸಿಂಗಲ್ ತಗೊಂಬೇಡಿ, ಸಿಂಗಲ್ ತಗೊಂಡ್ರೆ 22,000 ಆಗುತ್ತೆ, ಇನ್ನು 8,000 ತಾನೇ ಇನ್ನೊಂದು ತಗೊಂಬಿಡಿ. ಲೈಕ್ ನಿಮ್ಮ ಅಮ್ಮನ ಜೊತೆ ಏನಾದರೂ ಏನಪ್ಪ ಫುಡ್ ಪ್ರಿಪೇರ್ ಮಾಡೋ ಲಾಗಿಗೆ ಆಗ್ಬೋದು, ಆ್ಯಂಡ್ ನಿನ್ನ ಜೊತೆ ನಿಮ್ಮ ಅಕ್ಕ ಇರ್ಬೋದು, ನಿನ್ನ ಸಿಸ್ಟರ್ ಇರ್ಬೋದು, ನಿನ್ನ ತಮ್ಮ, ಯಾರ ಜೊತೆ ನಾವು ಲಾಗ್ ಮಾಡಿದ್ರೆ ಅವ್ರಿಗೆ ಇನ್ನೊಂದು ಮೈಕ್ ಯೂಸ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಇನ್ನೊಂದು ಟೋಟಲಿ 2 ಮೈಕ್ ಆ್ಯಂಡ್ 1 ರಿಸೀವರ್ ಅದನ್ನ ಪರ್ಚೇಸ್ ಮಾಡಿದೆ. 30,000 ಆಯಿತು. 30,000 ತಲೆಗೆ ಬಿತ್ತು. ಎಸ್, ಇಷ್ಟು ಕೊಟ್ಟಿದ್ದಾರೆ. ಗೈಸ್, ನೋಡಿ ನೋಡಿ ನೋಡಿ, ಇದು ಮತ್ತೆ ಮೈಕು, ಇದು ಬಂದು ರಿಸೀವರ್, ಆಯ್ತಾ. ಸೊ ಇದೇನು ಅಂತ ನೀವು ಕೇಳ್ಬೋದು. ಸೊ ಇದು ಏನಪ್ಪ ಅಂತ ಅಂದರೆ, ಇವಾಗ ಈ ಮೈಕ್ನ ನಾವು ಹಿಂಗೆ ಹಾಕೊಂಡಿರ್ತೀವಿ, ಅದು ವಾಯ್ಸ್ ಬರ್ತಿರುತ್ತೆ, ಬಟ್ ಈ ಒಂದು ಬುಷ್ನ ಇಲ್ಲಿ ಮೇಲಿರುತ್ತಲ್ಲ ಅದಕ್ಕೆ ಹೀಗೆ ಅಟ್ಯಾಚ್ ಮಾಡಿದ್ರೆ, ಅದು ಸೆಟ್ ಮಾಡೋದು ಜಸ್ಟ್ 1 ರೌಂಡ್ ಅಷ್ಟೇ. ಎಸ್, ಈ ಥರ ಹಾಕಿದ್ರೆ ನಾಯ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ, ಅರ್ಥ ಆಯ್ತಾ. ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಕನೆಕ್ಟ್ ಮಾಡೋದು ಏನು ಅಂತ ನಾನು ಹೇಳ್ತೀನಿ, ಅರ್ಥ ಆಯ್ತಾ. ಆ್ಯಂಡ್ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಇದೊಂದು 3 ಬುಷ್ ಕೊಟ್ಟಿದ್ದಾರೆ, ಆ್ಯಂಡ್ ಇದು 2 ಮೈಕು, ಆ್ಯಂಡ್ ಇದೊಂದು ರಿಸೀವರ್. ಸುಮ್ಮನೆ ಎಳ್ಕೊಂಡು ಕೂತಾಗ ನನಗೂ ಬೋರ್ ಆಗ್ಬಿಡುತ್ತೆ, ನಿಮಗೂ ಬೋರ್ ಆಗುತ್ತೆ ವಿಡಿಯೋ ನೋಡೋರ್ಗು. ಸೊ ಜಸ್ಟ್ ಒಂದು ಸಿಂಪಲ್ ಆಗಿ ಹೇಳೋಣ ಅಂತ.
ಆ್ಯಂಡ್ ಇದು ಬಂದು ಕನೆಕ್ಟರ್ ಆಯಿತಾ, ನಿಮ್ಮ ಐಫೋನ್ಗೆ ಇದು ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಗಾಯ್ಸ್ ಇದು ಇಷ್ಟೇ ಉದ್ದ ಆಯಿತಾ, ಇಷ್ಟೇ ಇರೋದು. ಬಟ್ ಇದಕ್ಕೆ 900 rupees, 900 ಅಲ್ಲ, ಇದ್ರ ಜೊತೆ ತಗೊಂಡಿರೋದಕ್ಕೆ 900 ಆಗಿದೆ. ನೀವೇನಾದರೂ ಇದನ್ನ ಸಪ್ರೇಟಾಗಿ ಬೈ ಮಾಡ್ತೀಯಾ ಅಂತಂದ್ರೆ 1000 plus GST. ಆ್ಯಂಡ್ ನೆಕ್ಸ್ಟ್ ಇಷ್ಟು ವಯರ್ಸ್ ಇದೆ. 1 2 3 ನಿಮಗೆ ಕನೆಕ್ಟರ್ ಸಿಗುತ್ತೆ. ಯಾಕೆಂದರೆ ಈ ಎರಡು ಮೈಕು 1 ರಿಸೀವರ್ಗೆ ಚಾರ್ಜ್ ಹಾಕೊಳ್ಳೋಕ್ಕೆ. ನೀವು ಒಂದನ್ನು ಕ್ಯಾರಿ ಮಾಡಿದ್ರೆ ಸಾಕು, ಒಂದು ಅಡಾಪ್ಟರ್ ತಗೊಂಡು ಎಲ್ಲದಕ್ಕೂ ಮ್ಯಾಚ್ ಮಾಡ್ಬೋದು. ಇದೇನಪ್ಪ ಅಂತ ಅಂದರೆ ಜಸ್ಟ್ ಇದಕ್ಕೆ ಹಿಂಗೆ ಮಾಡಿ ಇದನ್ನ ರಿಸೀವರ್ ಇರುತ್ತಲ್ಲ ಅದಕ್ಕೆ ಚುಚ್ಚೋದು, ಕನೆಕ್ಟ್ ಮಾಡೋದು. ಇಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಈಸಿ ಮೆಥಡಲ್ಲಿ ನಿಮಗೇನಾದರೂ ಕನೆಕ್ಟ್ ಮಾಡ್ಕೋಬೇಕು ನಿಮ್ಮ ಫೋನಿಗೆ ಅದು ಮತ್ತೊಂದು ಅಂತ ಅಂದ್ಕೊಂಡ್ರೆ ಡೋಂಟ್ ವರಿ ಗೈಸ್, ಒಳಗಡೆ ಒಂದು ಈ ಥರ ಚೀಟಿ ಇದೆ, ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಏನು ಪ್ರತಿಯೊಂದು ಇರುತ್ತೆ. ಡೋಂಟ್ ವರಿ, ಸಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ಪು ನಿಮಗೆ 9ವರೆಗೂ ಸಿಗುತ್ತೆ, ನೋಡ್ಬೋದು ನೀವು. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗಿದನ್ನ ನೋಡಿದೆ, ನಂಗೆ ಸ್ವಲ್ಪ ತಲೆ ನೋವು ಬಂತು. ಲೈಕ್ ನನಗೆ ಈ ಥರ ಎಲ್ಲ ನೋಡ್ಕೊಂಡು ಮಾಡೋದಕ್ಕಿಂತ ಯಾರಾದರೂ ಹೇಳ್ಕೊಟ್ರೆ ಬೇಗ ಮಾಡ್ತೀನಿ ಅಂತ ಅನಿಸ್ತು. ಹಾಗಾಗಿ ನನಗೆ ಒಬ್ಬರು ಹೇಳ್ಕೊಟ್ರು. ನನಗೆ ಅವ್ರ ತಮ್ಮನಲ್ಲಿ ಯಾವಾಗಲೂ ಅವರೇ ಮಾಡಿಕೊಡೋದು, ನನ್ನ ಪೋಸ್ಟಿಗೆಲ್ಲ ಅವರೇ ನನಗೆ ಈ ಮೈಕ್ನ ಸಜೆಸ್ಟ್ ಮಾಡಿದ್ದು ಆ್ಯಂಡ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು. ಸೊ ಗೈಸ್, ಫೈನಲಿ ರೋಡ್ ಮೈಕ್ನ ತಗೊಂಡೆ 30,000 ಕೊಟ್ಟು ನಿಮಗೋಸ್ಕರ. ನಾನು ಕಷ್ಟಪಟ್ಟು ಮಾಡೋ ವಿಡಿಯೋದಲ್ಲಿ ವಾಯ್ಸ್ ಕರೆಕ್ಟಾಗಿರಲಿ, ನಿಮ್ಗೆ ಕರೆಕ್ಟಾಗಿ ಕೇಳಿಸ್ಲಿ ಅಂತ ನಾನು ಎಷ್ಟು ಕಷ್ಟಪಟ್ಕೊಂಡು ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನೀವು ಹಾಗೆ ನಮಗೆ ರೆಸ್ಪಾನ್ಸ್ ಸಿಗೋ ಥರ ಮಾಡಬೇಕು ಅಲ್ವಾ. ಅಣ್ಣೋ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ನನಗೆ ನಿಜವಾಗ್ಲೂ ಇದುವರೆಗೂ ಒಂದು ಡೌಟ್ ಇದ್ದೆ, ಏನಂತ ಅಂದರೆ ಇದು ಏನು ಗುರು, ನೀನು ಮಿಲ್ಟನ್ ಬಾಟಲ್ ತಗೋ ಆ್ಯಂಡ್ ಏನಾದರೂ ತಗೋ, ಬಟ್ ಈ ಥರದ್ದೊಂದು ಪಾಕೆಟ್ ಇದ್ದೇ ಇರುತ್ತೆ. ಸೀರಿಯಸ್ಲಿ ಐ ಡೋಂಟ್ ನೋ ಏನಿದು ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಮತ್ತೆ ಸೋನು ಅವ್ರಿಗೆ ನಿಮ್ಗೆ ಇದು ಗೊತ್ತಿಲ್ವಾ, ಅಷ್ಟು ಸೆನ್ಸ್ ಇಲ್ವಾ ಅಂತೆಲ್ಲ ಜಾಸ್ತಿ ಬಿಲ್ಡಪ್ ತೊಗೊಳಕ್ಕೆ ಹೋಗ್ಬೇಡಿ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಎಸ್, ನಾನು ಆಲ್ರೆಡಿ ಯೂಸ್ ಮಾಡಿ ಕನೆಕ್ಟ್ ಮಾಡಿ ಒಂದು ಡೆಮೋ ನೋಡಿದ್ದೀನಿ. ಸೀರಿಯಸ್ಲಿ ಗೈಸ್ ಸಕ್ಕತ್ತಾಗಿದೆ ಪ್ರಾಡಕ್ಟ್, ನೀವು ತಗೊಳ್ಳಿ. ಆ್ಯಂಡ್ ನಿಮ್ಗೆ ಅಷ್ಟೊಂದು ಅಮೌಂಟ್ ಹಾಕೋಕ್ಕಾಗಲ್ಲ, ಕೆಲವೊಬ್ಬೊಬ್ಬರಿಗೆ ಇರುತ್ತೆ. ಬಟ್ 1 ಟೈಮ್ ತೊಗೊಂಡ್ರೆ ಲೈಫ್ ಟೈಮ್ ಯೂಸ್ ಮಾಡ್ಬೋದು. ವೈರ್ಲೆಸ್ ಆಯಿತಾ, ಇದರಲ್ಲಿ ಯಾವ ವಯರ್ ಸಿಕ್ಸ್ಕೊಂಡು ಅದ್ರ ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ಹೀಗೆ ಮಾಡಿ ಆರಾಮಾಗಿ ಮಾತಾಡ್ಬೋದು. ವಾಯ್ಸ್ ಅಂತೂ ಕ್ಲಿಯರ್ ಆಗಿರುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಆ್ಯಂಡ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಅಲ್ವಾ, ಸೊ ಚೆನ್ನಾಗಿರುತ್ತೆ. ನೋಡಿ ಗಾಯ್ಸ್, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್.